ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಕೋನಕೇರಿ ಗ್ರಾಮದ ಮೇಲ್ವರ್ಗದ ಜನರಿಂದ ಮಾದಿಗ ಸಮುದಾಯ 4 ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಆ ವಿಚಾರವಾಗಿ ಸಂಕೇಶ್ವರ ಪೊಲೀಸ್ ಠಾಣೆ ಅಟ್ರಾಸಿಟಿ ಪ್ರಕರಣ ದೂರು ದಾಖಲಿಸಲಾಗಿದೆ. ಸದರಿ ಆರೋಪಿಗಳನ್ನ ಇದುವರೆಗೆ ಬಂಧಿಸಿರುವುದಿಲ್ಲ. ಈ ಕೂಡಲೇ ಬಂಧಿಸಿರುವ ಕುರಿತು ಈ ಮೇಲ್ಕಂಡ ವಿಷಯದಂತೆ ಸಂಬಂಧಪಟ್ಟಂತೆ ಹುಕ್ಕೇರಿ ತಾಲೂಕಿನ ಕೋನಕೇರಿ ಗ್ರಾಮದ ಮಾದಿಗ ಸಮುದಾಯ ಶಿಕ್ಷಕಿ ಲಲಿತಾ ಐವಾಳೆ, ಸಂಜು ಐವಾಳೆ, ದಾಜು ಐವಾಳೆ, ನಿರ್ಮಲಾ ಐವಾಳೆ 4 ಮೇಲೆ ರಾಮಗೌಡ ಪಾಟೀಲ್ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಅವನ 9 ಜನ ಸಹಚರರಿಂದ ದಿನಾಂಕ 21-2025 11 ಗಂಟೆಗೆ ಶಾಲೆಗೆ ಒಂದು ಕೀಳು ಜಾತಿಯವಳೆಂದು ಜಾತಿ ನಿಂದನೆ ಮಾಡಿ ಶಾಲೆಯಿಂದ ಹೊರದಬ್ಬಿದ್ದಾರೆ. ತದನಂತರ ಮನೆಗೆ ಹೋಗಿ ಲಲಿತಾ ಐವಾಳೆ ಗರ್ಭಿಣಿ ಅಂತ ಗೊತ್ತಿದ್ರು ಅವಳ ಹೊಟ್ಟೆಯ ಮೇಲೆ ಒತ್ತು ಅವರ ಮನೆಗೆ ಹೋಗಿ ಈ ವಿಚಾರವಾಗಿ ತಂಟೆ ತಕರಾರು ಮಾಡಿ 4 ಹೊಡಿ ಬಡಿ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆದ್ದರಿಂದ ಈ ವಿಚಾರವಾಗಿ ದಿನಾಂಕ 23-1-2025 ರಾತ್ರಿ 11 ಗಂಟೆಗೆ ರಾಮಗೌಡ ಪಾಟೀಲ್ ಮತ್ತು ಅವರ 9 ಜನರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಸಂಕೇಶ್ವರ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ 8 ದಿನಗಳು ಕಳೆದರೂ ಬಂಧಿಸದೇ ಇರುವುದು ನೋವಿನ ಸಂಗತಿ. ಆದ್ದರಿಂದ ಅನ್ಯಾಯಕ್ಕೆ ಒಳಗಾದ ಕುಟುಂಬಕ್ಕೆ ನಿಜವಾಗ್ಲೂ ನ್ಯಾಯ ಸಿಗಬೇಕಂದ್ರೆ ಅವರ ಬಂಧನ ಆಗಬೇಕು. ಸಂಕೇಶ್ವರ ಪೊಲೀಸ್ ಇಲಾಖೆಗೆ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ತಮ್ಮಲ್ಲಿ ಈ ಕೂಡಲೇ ತಿಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳಲಾಗಿದೆ. ದಯಾಳುಗಳು ಆದಂತಹ ತಾವು ಇತ್ತ ಕಡೆ ಗಮನ ಹರಿಸಿ ಕೆಲವು ಹುಕ್ಕೇರಿ ತಾಲೂಕಿನ ರಾಜಕಾರಣಿಗಳಿಂದ ಮುಖಂಡರಿಂದ ದೂರುದಾರಿಗೆ ಜೀವ ಬೆದರಿಕೆ ಹಾಕಿ ಈ ಪ್ರಕರಣವನ್ನ ಮುಚ್ಚು ಹಾಕಲು ಪ್ರಯತ್ನ ನಡೆಸುತ್ತಿದ್ದಾರೆ. ಆರೋಪಿಗಳನ್ನ ಬಂಧಿಸಿಲ್ಲ ಮತ್ತು ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ತಾವು ಸಂಬಂಧಪಟ್ಟ ಸಂಕೇಶ್ವರ ಪೊಲೀಸ್ ಇಲಾಖೆಗೆ ತಿಳಿಸಿ ದೂರುದಾರಿಗೆ ರಕ್ಷಣೆ ಕೊಟ್ಟು ನ್ಯಾಯ ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಎಂದರು. ಎಕ್ಸಾಮ್ ನಡೆಯುವಾಗ ಏನು ಮೀಟಿಂಗ್ ಮಾಡೋದೇನು ಅವಶ್ಯಕತೆ ಇಲ್ಲ. ಕಾನೂನದಾಗ ಯಾವುದು ಆದೇಶನೂ ಇಲ್ಲ. ಅದಕ್ಕೊಂದು ಟೈಮ್ ಇದ್ರೆ ಹೆಣ್ಮಕ್ಳು ಅಷ್ಟು ಮಾಡ್ಕೊಳತ್ತಾರೆ ಅಂದ್ರೆ ಏನಿಲ್ಲ. ಪ್ಲೀಸ್ ಥ್ಯಾಂಕ್ ಯು ನೋಡಿ. ಇದಕ್ಕೆ ಹೊಣೆ ಅವ್ರು ಏನೋ ಆತಂದ್ರೆ ಇವ್ರು ಹಿಂಗಾಗಿ ಈ ರೀತಿ ಬಿಟ್ರೆ ಮತ್ತೆ ಯಾವ ರೀತಿ ನಡೆಯೋದು ಮೇಡಮ್? ಮಾತಾಡಲೇಬೇಕು ಮೇಡಮ್. ಏನೋ ನಮ್ಮವ್ರು ಏನೋ ಒಂದು ಸಣ್ಣ ಬೈದು ಜಗಳ ಆಡಿದ್ರೆ ಸ್ಟೇಷನ್ಗೆ ಹೋಗಿ FIR ಮಾಡಿ ಇಮಿಡಿಯೇಟ್ಲಿ ಕಸ್ಟಡಿ ತಗೊಂಡು ಜೈಲು ಕಳಿಸ್ತಾರೆ ಮೇಡಮ್. ಇಂಥ ದೊಡ್ಡ ಪ್ರಕರಣ ನಡೆದ್ರು, ಇಂಥ ಅನ್ಯಾಯ ಆದರೂ ಬಂಧನ ಮಾಡಿದ್ರೆ ಯಾವ ರೀತಿ ಕಾನೂನು ಕಗ್ಗೊಳ್ಳಿ ಪೊಲೀಸರಿಂದ ನಡೆಯೋದು ಮೇಡಮ್? ಮಾತಾಡಬೇಕು, ಇಮಿಡಿಯೇಟ್ಲಿ ಆಕ್ಷನ್ ಆಗಲೇಬೇಕು ಮೇಡಮ್. ಬೇಕಾಗಿಲ್ಲ CPI ಸಾಹೇಬ್ ಎಲ್ಲ ಮಾಡ್ಬೋದು ಮೇಡಮ್. ಇನ್ವೆಸ್ಟಿಗೇಷನ್ ಮಾಡಿ ಮೇಡಮ್. ಸರಿ ಸರಿ ಮೇಡಮ್. ಮುತ್ತಿಗೆ ಹಾಕಬೇಕು ಪರಿಸ್ಥಿತಿ ಬರ್ತದೆ. ಇಷ್ಟೆಲ್ಲ ಪ್ರಾಕ್ಟಿಕಲ್ ನಡೆದ್ರು ಕೆಲವು ಪೊಲೀಸರು ಇದು ಸುಳ್ಳು ಹೇಳ್ತಕ್ಕ. ಸುಳ್ಳು ಇದ್ರೆ ಯಾವ ಹೊಟ್ಟೆ ಮೇಲೆ ಓದಿದ್ದು ಯಾರು ಸುಳ್ಳು ಹೇಳ್ತಾರೆ ಮೇಡಮ್? ಜಾತಿ ನಿಂದನೆ ಮಾಡಿದ ವಿಡಿಯೋ ಮಾಡಿಸ್ಬೇಕು. ನಾವು ಮೇಲ್ವರ್ಗದ ನಮ್ಗೆ ಹೊಡೆಯತ್ತಪ್ಪ ವಿಡಿಯೋ ಮಾಡಿಕೊಡೋ ಅನ್ಬೇಕು. ಮೊದಲನೇದಾಗಿ 1 ನಿಮಿಷ ಮೇಡಮ್, ಅಟ್ರಾಸಿಟಿ ಪ್ರಕರಣ ಅಂತ ಬಂದ್ರೆ ಮೊದಲು ದೂರು ದಾಖಲೆ ಮಾಡ್ಕೊಳ್ಬೇಕು, ಇನ್ಕ್ವೈರಿ ಮಾಡ್ಬೇಕು, ಆರೋಪಗಳು ಯಾರ್ದನ್ನು ಪರಿಶೀಲನೆ ಮಾಡಬೇಕು. ಎಸ್ ಜನ ಅರೆಸ್ಟ್ ಮಾಡಿ FIR ಮಾಡಿ ಕಳಿಸ್ಬೇಕು ಜೈಲಿಗೆ. ಎಂಥವ್ರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೋ, ಉಪೇಂದ್ರನ್ನ ಅರೆಸ್ಟ್ ಮಾಡ್ತಾರೋ, ಖಾಲಿ ಮಣಿಕೇರಿ ಗ್ರಾಮದವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇದು ಏನು ನಡೀತಾ ಇದೆ ಮೇಡಮ್? ಇದು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ. ನಿಜವಾಗ್ಲೂ ಮೇಡಮ್ ನಮ್ಮ ಜನಕ್ಕೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಇಡೀ ರಾಜ್ಯ ಅಂತ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಾಗ್ತೀವಿ ಮೇಡಮ್. ಅದಕ್ಕೆ ತಾವು ದಯವಿಟ್ಟು ಮಧ್ಯಸ್ಥಿಕೆ ವಹಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಮೇಡಮ್. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.